ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಫ್ರೈಡೇ ವ್ಲಾಗ್. ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಏನು ಮಾಡ್ತಾ ಇದೀಯಾ? ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಏನು ಆಫೀಸ್ಗೆ ಹೋಗಲ್ಲ? ಇವತ್ತು ರಜಾ ತಗೊಂಡಿದ್ದೀನಿ. ಈಗ ಮತ್ತೆ ಬೆಳಿಗ್ಗೆ ರೆಡಿ ಆಗ್ತಿದ್ರಿ, ನಾನು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಆಫೀಸ್ಗೆ ಅಂತ. ಸುಮ್ಮನೆ ಹಿಂಗೆ ಚಮಕ್ ಮಾಡೋಣ ಅಂತ. ಆಕ್ಚುಲಿ ನಾನು ಇವತ್ತು ರಜಾ ತಗೊಳ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ದೆ. ಮತ್ತೆ ಕೇಳಲಿಲ್ಲ? ಸುಮ್ಮನೆ ಬೆಳಗ್ಗೆ ಹೇಳೋಣ ಅಂತ. ಯಾವಾಗ ನಾನು ರಜಾ ತಗೊಂಡಿದ್ದು? ಏನಿಲ್ಲ, ನೀ ಹೇಳಲ್ಲ ಯೂಶುವಲಿ. ಇವಾಗ ನೆನಪಾಗಿದೆ ಅವಾಗ ಹೇಳ್ತಾ ಇದ್ದೀರಾ ಅಷ್ಟೇ. ಏನಿಲ್ಲ, ನಾನು ರಜಾ ತಗೊಂಡಿದ್ದೆ ಅವಾಗ ಲಾಕ್ಡೌನ್ ಆದ್ಮೇಲೆ ತಗೊಂಡೇ ಇರಲಿಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ಲಿ. ಸೊ ಇವತ್ತು ರಜಾ ತಗೊಂಡ್ರೆ 3 days ಕಂಟಿನ್ಯೂಸ್ ಸಿಗುತ್ತೆ. ಸೊ ಸರಿ ಹೋಗುತ್ತೆ ಅಂತ ಬಿಡು, ನಾನೇ ಮಾಡ್ತೀನಿ ಇವತ್ತು. ಬ್ರೇಕ್ ಕೊಡ್ತೀನಿ. ಬೇಡ ಬೇಡ, ನೀವು ಮಾಡೋದು ಸಾಕು, ಆಮೇಲೆ ಗಲೀಜನ್ನೆಲ್ಲ ಕ್ಲೀನ್ ಮಾಡೋದು ಸಾಕು. ಏನ್ ನಮ್ಗೇನ್ ಮಾಡಕ್ಕೆ ಬರೋದಿಲ್ವಾ ಹಂಗಾದ್ರೆ? ನಾನು ತಿಂದಿರೋದು ಒಂದೇ ಮ್ಯಾಗಿ, ಅದ್ ಬಿಟ್ರೆ ಕಾಫಿ ಮಾಡಿದ್ದೀರಾ, ಅದ್ ಬಿಟ್ರೆ ನೀನು ಅಷ್ಟೇ ಅಷ್ಟೇ ಫ್ರೆಂಡ್ಸ್. ನಾನು ತಿಂದಿರೋದು ಮ್ಯಾಗಿ ಮಾಡ್ಕೊಟ್ಟಿದ್ದಾರೆ 1-2 ಸಲ, ಅದ್ ಬಿಟ್ರೆ 1-2 ಸಲ ಕಾಫಿ ಮಾಡಿದ್ದಾರೆ ಅಷ್ಟೇ. ಮದ್ವೆ ಆದ್ಮೇಲೆ ಏನು ಮಾಡ್ಕೊಟ್ಟಿಲ್ಲ. ಇವತ್ತೇನೋ ಅಡ್ಗೆ ಮಾಡ್ತಾರಂತ. ಇವತ್ತೇನೋ ಒಂದು ಎಕ್ಸ್ಪ್ಲೋರ್ ಮಾಡ್ತೀವಪ್ಪ, ಏನೋ ಒಂದು ಟ್ರೈ ಮಾಡ್ತೀವಿ, ನೋಡದ ಯಾಕೆ ಮಾಡಕ್ಕಾಗಲ್ಲ ಅಂತನ. ಆಯ್ತು, ಇವತ್ತು ಮನೆಯಲ್ಲೇ ನೋಡದ. ಇಷ್ಟು ದಿನ ನೀ ಬ್ರೇಕ್ಫಾಸ್ಟ್ ಮಾಡಿದ್ಯಾ, ಇವತ್ತು ನಾನ್ ಮಾಡ್ತೀನಿ. ಯಾರು ಚೆನ್ನಾಗಿ ಟೇಸ್ಟ್ ಮಾಡ್ತಾರ ನೋಡೋದ. ನಿಮ್ಗೆ ಒಂದು ಸರ್ಪ್ರೈಸ್ ಇದ್ದಂಗೂ ಆಗುತ್ತೆ ಇದು. ಆಮೇಲೆ ಏನು ಊಟನೇ ಮಾಡಕ್ಕಾಗಲ್ಲ, ನಿಮ್ಗೆ ಮಾಡೋದನ್ನ ಕಾಯ್ತಾ ಕೂತ್ರೆ ನಾವು. ನೋಡು, ಇವತ್ತು ಬ್ರೇಕ್ಫಾಸ್ಟ್ ಅಂತ ಒಂದು ಹೆಲ್ತಿ ಐಟಮ್ ಮಾಡ್ತೀನಿ, ಫ್ರೂಟ್ಸ್. ನೀನೆಷ್ಟು ಟೇಸ್ಟ್ ಗೊತ್ತಾಯ್ತಲ್ಲ, ಇವ್ರು ಮಾಡೋದೇನೋ ಫ್ರೂಟ್ಸ್. ನೀನೆಷ್ಟು ಟೇಸ್ಟ್ ಆಗಿ ಮಾಡ್ತಿದ್ದೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಅದು ಫ್ರೂಟ್ಸ್ ನ. ಓಕೆ, ಫ್ರೂಟ್ಸ್ ಕಟ್ ಮಾಡ್ಬಿಟ್ಟು ಬ್ರೇಕ್ಫಾಸ್ಟ್ ಅಂತ ಕೊಡಕ್ ನೀವೇ ಬೇಕಾ? ಈಗ ಏನ್ ಮಾಡ್ತಾ ಇದ್ದೀಯ ನೀನು? ನಾನು ಬೆಳಿಗ್ಗೆ ಮಧ್ಯಾಹ್ನಕ್ಕೆಲ್ಲ ಅವಂಗೆ ಮೆಂತ್ಯ ಸೊಪ್ಪು ಬಾತ್ ಮಾಡೋಣ ಅನ್ಕೊಂಡೆ. ಆಮೇಲೆ ಮೂಡ್ ಚೇಂಜ್ ಮಾಡಿ 2 ಟೈಮ್ ತಿನ್ನಕ್ಕಾಗಲ್ಲ ಅಂತ ಮಧ್ಯಾಹ್ನಕ್ಕೆ ಮೆಂತ್ಯ ಸೊಪ್ಪನ್ನು ಬಾತ್ ಮಾಡ್ಬಿಟ್ಟು ಈಗ ಸ್ವಲ್ಪ ಮ್ಯಾಗಿ ಮಸಾಲ ಏನಾದ್ರು ಮಾಡೋಣ ಅನ್ಕೊಂಡೆ. ನೋಡು, ಅದನ್ನೇ ಮಾಡ್ತೀನಿ ನಾನು. ಓಕೆ, ನೋ ಪ್ರಾಬ್ಲಮ್. ನಾನು ಮೆಂತ್ಯ ಬಾತ್ನ ಮಾಡ್ತೀನಿ. ಯು ಡೋಂಟ್ ಡು. ಓಕೆ, ಎಲ್ಲ ನಾನೇ ಮಾಡ್ತೀನಿ. ಸೀರಿಯಸ್ ಆಗಿ ಯಾ ಇವತ್ತು ರಜಾ ಹಾಕಿದೀನಿ, ನಾನು ಹೇಳ್ತಾ ಇದ್ದೀನಲ್ಲ. ಸೀರಿಯಸ್ಲಿ ರಜಾ ತಗೊಂಡಿದ್ದೀನಿ ನಾನು. ಸುಮ್ಮನೆ ಅರುಣ್. ಹಂಗಲ್ಲ, ನನಗೂ ಕೂಡ ಬ್ರೇಕ್ ಬೇಕಾಗಿತ್ತು. ಎನಿಯೋ ಐ ಥಾಟ್ ಐ ಶುಡ್ ಟೇಕ್ ಇಟ್. ಇದು ನನ್ಗೆ ಲಾಸ್ಟ್ 10-15 days ಇಂದಾನೆ ಪ್ಲಾನ್ ಇತ್ತು, ಇವತ್ತೇ ರಜಾ ತಗೊಳ್ಬೇಕು ಅಂತ. ಓಕೆ, ದೇರ್ ಇಸ್ ಎ ರೀಸನ್ ಟು ಇಟ್. ಸೊ ನಾನು ಮಾಡ್ತೀನಿ ಇವತ್ತು, ಬಿಡಿ. ಅಪ್ಪ ಮೆಂತ್ಯ ಸೊಪ್ಪಿನ ಬಾತ್ ಎಲ್ಲ ಬೇಡ, ಬೇಕಾದ್ರೆ ಮ್ಯಾಗಿ ಮಾಡಿ, ನಿಮಗ್ ಬರೋದೊಂದು ನೀಟಾಗಿ. ಇವತ್ತು ಬ್ರೇಕ್ಫಾಸ್ಟ್ ಇಂದ ಹಿಡಿದು ಲಂಚ್ ಡಿನ್ನರ್ ಎಲ್ಲ ನಾನೇ ಪ್ರಿಪೇರ್ ಮಾಡ್ತೇನೆ. ಸೀರಿಯಸ್ಲಿ, ನಾಟ್ ಜೋಕಿಂಗ್. ಲೆಟ್ ಮಿ ಟ್ರೈ ಟುಡೇ. ಸೊ ನೋಡೋಣ ಬನ್ನಿ ಆಗಿದ್ರೆ ಅದ್ ಏನ್ ಮಾಡ್ತಾರೆ ಅಂತ. ನನ್ಗಂತೂ ಹೋಪ್ಸ್ ಇಲ್ಲ ಇವ್ರು ಚೆನ್ನಾಗಿ ಮಾಡ್ತಾರೋ ಇಲ್ವೋ ಅಂತ. ಫಸ್ಟ್ ಟೈಮ್ ಇವ್ರು ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಇಷ್ಟು ವರ್ಷ ನಾನು ಆಕ್ಚುಲಿ ಕೇಳ್ತಿದ್ದೆ, ಒಂದ್ ದಿನ ಬ್ರೇಕ್ ಬೇಕು, ಏನೋ ಮಾಡ್ಕೊಡಿ ಅಂದ್ರೆ ಬರ್ತಾನೆ ಇರಲ್ಲ ಕಿಚನ್ಗೆ. ಸೊ ಫೈನಲ್ ಏನೋ ಮಾಡ್ತಾರಂತೆ. ಐ ಡೋಂಟ್ ನೋ ಏನ್ ಇವತ್ತು ಸ್ಪೆಷಲ್ ಅಂತ. ಸೊ ಅವಳಿಗೆ ಹೋಪ್ಸ್ ಇಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಬಟ್ ಐ ಹ್ಯಾವ್ ಎ ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್. ಓಕೆ, ನನಗಂತೂ ಕಾನ್ಫಿಡೆನ್ಸ್ ಇದೆ. ಏನಿಯೋ ನನಗೂ ಒಂದು ಬ್ರೇಕ್ ಬೇಕು. ಎವ್ರಿ ಡೇ ನಾನೇ ಮಾಡ್ತಿದ್ದೆ. ಎಕ್ಸಾಕ್ಟ್ಲಿ, ನನಗೂ ಕೂಡ ಬ್ರೇಕ್ ಬೇಕಾಗಿತ್ತು. ವರ್ಕ್ ಮಾಡಿ, ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ ಲಾಸ್ಟ್ 2-3 months ಇಂದ ಸ್ವಲ್ಪ ಸ್ಲೈಟ್ಲಿ ಸ್ಟ್ರೆಸ್ ತರ ಆಗಿತ್ತು. ಸೊ ಇಟ್ಸ್ ಎ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇವತ್ತು ಮಾಡ್ತೀನಿ ನಾನು. ಓಕೆ, ನೋ ಪ್ರಾಬ್ಲಮ್. ನಾವು ಕೂತ್ಕೊಂಡು ತಿಂತೀನಿ ಅಪ್ಪ ನಾನು. ಸೂಪರ್ ಫ್ರೈಡೆ ಶೆಫ್. ಇನ್ನೊಂದೇನು ಗೊತ್ತಾ, ನಾನು ಏನ್ ಕರಿಬಾರ್ದು. ಸೊ ಎಲ್ಲ ನೀವೇ ಮಾಡ್ಬೇಕು. ಎಸ್ ಎಸ್ ಎಸ್. ಸೊ ಇವನ್ ಮನೆ ಕ್ಲೀನಿಂಗ್ ಎಲ್ಲ ನಿಮ್ದೇನಾ? ಎಲ್ಲ ನಾನೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅರುಣ್. ಸೊ ದೆನ್ ಮಾಡಿ, ಏನ್ ಮಾಡ್ತಿದೆ ಇವತ್ತು? ಶೆಫ್ ಏನೆಲ್ಲ ಮಾಡ್ತಾರೆ ಎಲ್ಲ ನಾನು ಮಾಡ್ತೀನಿ. ಓ, ಬರೀ ಕುಕಿಂಗ್ ಅಷ್ಟೇ? ನೋ, ಎವ್ರಿಥಿಂಗ್. ಓಕೆ, ಸೊ ಏನ್ ಮಾಡಕ್ ಹೊರಟಿದ್ದೀರಾ? ಯು ಹ್ಯಾವ್ ಎನಿ ಪ್ಲಾನ್? ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ಫ್ರೂಟ್ಸ್ ಅಂತೂ ಮಾಡ್ತೀನಿ. ಫ್ರೂಟ್ಸ್ ನೀವು ಮಾಡೋದಲ್ಲ, ಅದು ಆಲ್ರೆಡಿ ಇರುತ್ತೆ, ನೀವು ಕಟ್ ಮಾಡೋದು. ಓಕೆ, ಲೈಟ್ ಆಗಿ ಮೆಂತ್ಯ ಬಾತ್ನು ಮಾಡ್ತೀನಿ. ಇಸ್ ಇಟ್ ಓಕೆ? ಫೈನ್. ಮೆಂತ್ಯವಾಗ ಬೇಡ ಅರುಣ್, ನೀನ್ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ಜಸ್ಟ್ ಮ್ಯಾಗಿನೇ ಮಾಡಿ. ಓಕೆ ಓಕೆ, ಸ್ವಲ್ಪ ಮ್ಯಾಗಿ ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ ಲೈಟ್ ಆಗಿ ಅಂತ. ಯಾಕಂದ್ರೆ ಫ್ರೂಟ್ಸ್ ಕೂಡ ಇರುತ್ತೆ. ಓಕೆ, ಜ್ಯೂಸ್ ಕೂಡ ಮಾಡ್ತೀನಿ. ವಾಟರ್ಮೆಲನ್ ಜ್ಯೂಸ್. ಐ ಲವ್ ವಾಟರ್ಮೆಲನ್ ಜ್ಯೂಸ್. ಐ ಡೋಂಟ್ ವಾಂಟ್ ಸ್ಮೂದಿ. ಓಕೆ, ನೋ ಪ್ರಾಬ್ಲಮ್. ವಾಟೆವರ್ ಫ್ರೆಶ್ ಜ್ಯೂಸ್ ಮಾಡೋಣ. ಫ್ರೆಶ್ ಜ್ಯೂಸ್ ಇವತ್ತು ಬ್ರೇಕ್ಫಾಸ್ಟ್ ಬಂದು ಫ್ರೆಶ್ ಜ್ಯೂಸ್, ಮಸಾಲಾ ಮ್ಯಾಗಿ,
ಆ್ಯಂಡ್ ಲೆಟ್ ಮಿ ಟ್ರೈ, ಏನಾದರೂ ಸ್ವೀಟ್ ಆದರೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. Okay. ಲೆಟ್ ಮಿ ಸಿ. ಓಕೆ, ಸಮ್ ಸ್ಮಾಲ್ ಸ್ವೀಟ್. ಹೀಗೆ ಫೈನ್. ಸೊ ಫ್ರೂಟ್ ಕಟ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಐ ಹ್ಯಾವ್ ಟೇಕನ್ ಎ ವಾಟರ್ ಮಿಲನ್. ಓಕೆ, ಸೊ ಮಸ್ಕ್ ಮಿಲನ್ ಕೂಡ ಇದೆ, ಐಡಿಯಲ್ ಫ್ರೂಟ್ ಕಟ್, ಆ್ಯಂಡ್ ಒಂದು ಸ್ಮಾಲ್ ಪಪಾಯ ಕೂಡ ಇದೆ. ಸೊ ನೋಡೋಣ, ಇದರಲ್ಲಿ ಫ್ರೂಟ್ ಕಟ್ ಮಾಡೋಣ. ಸೊ ಫ್ರೂಟ್ ಕಟ್ ಮಾಡಿ ಹೆಂಗಿದ್ರು ಆಲ್ರೆಡಿ ಅವಳೇ ಸ್ವಲ್ಪ ಪ್ರಿಪೇರ್ ಮಾಡಿದ್ದಾಳೆ. ಆನಿಯನ್ನು, ಟೊಮೆಟೊ ಎಲ್ಲ ಮಸಾಲ ಮ್ಯಾಗಿ ಮಾಡೋಣ. ಫ್ರೂಟ್ಸ್ ಕಟ್ಸ್ ರೆಡಿ ಆಗಿದೆ. ಜ್ಯೂಸ್ನ ಲಾಸ್ಟಲ್ಲಿ ಮಾಡೋಣ, ಯಾಕಂದರೆ ಫ್ರೆಶ್ ಜ್ಯೂಸ್ ಯಾವಾಗಲೂ ಆವಾಗ ಮಾಡಿ ಆವಾಗಲೇ ಕುಡಿದ್ರೆ ಸರಿ. ಸೊ ನಾವೀಗ ಮ್ಯಾಗಿನ ಪ್ರಿಪೇರ್ ಮಾಡೋಣ, ಮಸಾಲ ಮ್ಯಾಗಿ. ವೆರಿ ಸಿಂಪಲ್, ಏನಂತ ಕಾಂಪ್ಲಿಕೇಶನ್ ಇಲ್ಲ. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತೀನಿ, ಜಸ್ಟ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆನಿಯನ್ನು, ಇಲ್ಲ ಅಂತಂದರೆ ಬೇಕಾಗಿಲ್ಲ. Where is the plate? Here only. Okay, fine. ಸ್ವಲ್ಪ ಆನಿಯನ್ನು, ಆಕ್ಚುಲಿ ಇದನ್ನ ಹಂಸನೆ ಕಟ್ ಮಾಡಿದ್ದು. ಸೊ ಸ್ವಲ್ಪ ಚಿಲ್ಲಿ ಕೂಡ ತಗೊಂಡಿದ್ದೀನಿ, ಸ್ವಲ್ಪ ಕಾರ್ನ್ಸ್ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದು ವೆಜ್ ಮ್ಯಾಗಿ ಮಸಾಲ ಆಗಿರೋದ್ರಿಂದ. ಮತ್ತು ಸ್ವಲ್ಪ ಟೊಮೊಟೊ ಆಲ್ಸೋ, ಕ್ಯಾಪ್ಸಿಕಮ್ ಕೂಡ. ಸೊ ಇದನ್ನೆಲ್ಲ ಒನ್ಸ್ ಆನಿಯನ್ ಗೆಟ್ ಫ್ರೈ ಇದೆಲ್ಲ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಕುಕಿಂಗ್ ಇಸ್ ಎನ್ ಆರ್ಟ್. ನಾವು ಹೇಳ್ಬೋದು ಮಾಡ್ಬಿಡ್ಬೋದು ಈಸಿ ಅಂತ. ಇಟ್ಸ್ ನಾಟ್ ಸೋ ಇನ್ ಸಿಂಪಲ್. ಕುಕಿಂಗಲ್ಲಿ ಜಸ್ಟ್ ಮಾಡೋದಷ್ಟೇ ಇರೋದಿಲ್ಲ, ವಿ ನೀಡ್ ಟು ಮ್ಯಾನೇಜ್ ಕ್ಲೀನ್ನೆಸ್. ನೋಡಿ, ನಾನು ಮಾಡೋಕ್ಕೆ ಶುರು ಮಾಡಿದೆ, ಆಲ್ರೆಡಿ ಆನಿಯನ್ ಇಲ್ಲಿದೆ, ಬಟ್ ಅದನ್ನೇ ಅವ್ರು ಮಾಡಿದ್ರೆ ಇದೆಲ್ಲ ಬರೋದಿಲ್ಲ ಆ್ಯಕ್ಚುಲಿ. ಸೊ ದಿ ವಿಲ್ ಬಿ ಪರ್ಫೆಕ್ಷನ್. ನಾವು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಸೊ ಆನಿಯನ್ ಸಾಕು ಅನ್ನಿಸ್ತಿದೆ. ಐ ವಿಲ್ ಆ್ಯಡ್ ಕಾರ್ನ್ಸ್ ನಾವು. ಅದಕ್ಕಿಂತ ಮುಂಚೆ ಸ್ವಲ್ಪ ಚಿಲ್ಲಿನೂ ಕೂಡ ಆ್ಯಡ್ ಮಾಡ್ತೀನಿ. ಸ್ಪೈಸಿ ನನಗಿಷ್ಟ, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇನ್ಫ್ಯಾಕ್ಟ್ ಸ್ಪೈಸಿ ಅಂತ ಅಂದರೆ. ಆ್ಯಂಡ್ ಕಾರ್ನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಆನಿಯನ್ ಇದಾಗಿದೆ. ಸೊ ಐ ವಿಲ್ ಆ್ಯಡ್ ಕ್ಯಾಪ್ಸಿಕಮ್ ನಾವು. ಜಸ್ಟ್ ಒಂದು ಸರಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಕಮ್ ಅಪ್ ವೆಲ್. ಸೊ ಟೊಮೊಟೊ ವೆರಿ ಇಂಪಾರ್ಟೆಂಟ್. ಓಕೆ,
ಸೊ ಇದು ಸ್ಟರ್ ಆಗ್ತಿದ್ದಂಗೆ ಈ ಕಡೆ ವಾಟರ್ ಕೂಡ ಬಾಯ್ಲ್ ಮಾಡ್ಕೊಂಡ್ರೆ ಬೇಗ ಮ್ಯಾಗಿ ಮಾಡಿಬಿಡ್ಬೋದು. ಮೂರು ಗ್ಲಾಸ್ ತಗೊಂಡಿದ್ದೀನಿ ಯಾಕಂದ್ರೆ 3 ಜನಕ್ಕೂ ಮ್ಯಾಗಿ. ಸೊ ನೀರು ಆ ಕಡೆ ಬಾಯ್ಲ್ ಆಗ್ತಾ ಇರಲಿ. ಸೊ ಮ್ಯಾಗಿನಲ್ಲಿ ಏನು ವೆಜಿಟೇಬಲ್ಸ್ ತುಂಬಾ ಬೇಯಬೇಕಾಗಿಲ್ಲ, ಸ್ವಲ್ಪ ಆನಿಯನ್ ಫ್ರೈ ಆದ್ರೆ ಸಾಕು. ಸೊ ನಾನು ಸ್ವಲ್ಪ ಶೆಜ್ವಾನ್ ಸಾಸ್ ಆಡ್ ಮಾಡ್ತೀನಿ ಯಾಕಂದ್ರೆ ಒಳ್ಳೆ ಫ್ರಾಗ್ನೆನ್ಸ್ ಕೂಡ ಕೊಡುತ್ತೆ. ಆ್ಯಂಡ್ ಆಸ್ ಐ ಟೋಲ್ಡ್ ಅಲ್ಲಿ ನನಗೆ ಸ್ವಲ್ಪ ಸ್ಪೈಸಿ ಕೂಡ ಇಷ್ಟ. 1 ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಲ್ಲ. ಸೊ ಶೆಜ್ವಾನ್ ಹಾಕಿದೆ. ಜಸ್ಟ್ ಎ ಪಿಂಚ್ ಆಫ್ ಸಾಲ್ಟ್. ಸಾಲ್ಟ್ ಏನು ನೆಸೆಸರಿ ಇಲ್ಲ, ಬಟ್ ನಾನು ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಸಾಲ್ಟ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಓಕೆ, ಪರ್ಫೆಕ್ಟ್. ಸೊ ಆಗಿದೆ ಶೆಜ್ವಾನ್ ಸಾಸು. ಐ ವಿಲ್ ಜಸ್ಟ್ ಗೆಟ್ ಇಟ್ ಫ್ರೈಡ್. ಶೆಜ್ವಾನ್ ಸಾಸ್ ಜನರಲಿ ಇಟ್ ವಿಲ್ ಕಿಲ್ ದ ಫ್ರಾಗ್ನೆನ್ಸ್ ಆಫ್ ಬೇರೆ ಆನಿಯನ್ ಆಗಲಿ ಕ್ಯಾಪ್ಸಿಕಮ್ದಾಗಲಿ. ಸೊ ಬೇರೆ ಮೊದಲೆಲ್ಲ ನನಗೆ ಅದು ಆನಿಯನ್ ಸ್ಮೆಲ್ ಒಂದ್ಸರಿ ಫ್ರೈ ಮಾಡಿದಾಗ ಬರ್ತಿತ್ತು, ಈಗ ಕಂಪ್ಲೀಟ್ ಆಗಿ ಶೆಜ್ವಾನ್ದೇ ಬರ್ತಿದೆ. ಬಟ್ ಐ ಲೈಕ್ ಇಟ್. ಸೊ ಮ್ಯಾಗಿದು ಪೌಡರ್ ಇದೆ. ಐ ವಿಲ್ ಜಸ್ಟ್ ಪುಟ್ ಪೌಡರ್ ನಾವು. And the third one. Perfect. ಈಗ ಆಲ್ರೆಡಿ ವಾಟರ್ ಬಾಯ್ಲ್ ಆಗಿದೆ, ಡೈರೆಕ್ಟ್ ಅದನ್ನ ಆ್ಯಡ್ ಮಾಡ್ತೀನಿ. ಸೊ ಶೆಜ್ವಾನ್ ಚಟ್ನಿ ಇತ್ತಲ್ಲ, ಅದು ಕೂಡ ಈಗ ಕ್ಲಿಯರ್ ಆಗ್ಬಿಡುತ್ತೆ. ಓಕೆ, ಸೊ ಇಶಾನ್ ಹೆಲ್ಪ್ ಮಾಡ್ತೀನಿ ಅಂತ ಅಂದೆ, ಇದೇನ ಹೆಲ್ಪ್ ಮಾಡ್ತಾರ ನೀನು? ಓ, ತಿನ್ನೋದ್ರಲ್ಲಿ ಹೆಲ್ಪ್ ಮಾಡ್ತೀಯಾ? ಡಿಸ್ಟರ್ಬ್ ಮಾಡ್ತಿದ್ದೆ. ಈಗ ಬಾ, ಈಗ ಬಂದು ಹೆಲ್ಪ್ ಮಾಡು ಮತ್ತೆ. ನೋ ನೋ ನೋ, ದಟ್ ಈಸ್ ಡನ್. ನೋ, ಆನಿಯನ್ ಅದು ಜಾಸ್ತಿ ಇದೆ, ಅಷ್ಟೊಂದು ಬೇಡ. ಸೊ ಯು ವಾಂಟ್ ಟು ಪುಟ್ ದ ಮ್ಯಾಗಿ ಇನ್ ಟು ದ ವಾಟರ್. ವೇಟ್ 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 ವೇಟ್, ಬಾಯ್ಲ್ ಆಗಲಿ ಅದು. ಸೊ ಯು ಕ್ಯಾನ್ ಪುಟ್ ನಾವು ಹಾಕೋದು. ಆಲ್ ಪುಟ್ ಎವ್ರಿಥಿಂಗ್. ವೆರಿ ಗುಡ್. ठीक है, so you have done your bit. It's not going to hold inside. Yeah. So thanks to Ishan. Yes, I think it is done. ಅದು ಇನ್ನೊಂದು ಸ್ವಲ್ಪ ವಾಟರ್ ಮೆಲನ್ ಇದೆ, ಅದನ್ನು ಹಾಕೊಂಡು ಬಿಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಫ್ರೂಟ್ ಜಾರ್ಗೆ ಹಾಕೋಬೋಣ ಇದು ಆಗಿರೋದನ್ನ. ದಿಸ್ ಇಸ್ ಎ ಜಗ್. ಇಶಾನ್ ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದ್ರೆ ಬಿಡು ನಾನು ಹಾಕ್ತೀನಿ. ಸೊ ಲಾಸ್ಟ್ ಇದು ಟಚ್ ಅಪ್, ಕೊರಿಯಂಡರ್ ಲೀವ್ಸ್. Enough selection. Okay, so almost ಮ್ಯಾಗಿ ಕೂಡ ಆಯ್ತಾ ಬಂತು. ಸೊ ಫ್ರೂಟ್ ಜ್ಯೂಸ್ ಕೂಡ ಆಗಿದೆ. ಸೊ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ ಇದನ್ನ. Let me switch off.
Yes, it is ready to serve. Masala Maggi. ತಿನ್ನೋಣ ಇಶಾನ್. ಸೊ ಫೈನಲಿ ಮಾಡಿದ್ದಾರೆ ಅಂಡ್ ಸರ್ವಿಂಗ್ ಕೂಡ ಅರುಣ್ದೇ ಕೆಲಸ ಇವತ್ತು ಅವರೇ Yes. ಸರ್ವ್ ಮಾಡ್ತಾರಂತೆ ಸೊ ಶಾಲ್ ವಿ ಸ್ಟಾರ್ಟ್ Yeah, definitely. So you want fruits first or Maggi first? ವಾಟ್ ಎವರ್ ಸರ್ವಿಂಗ್ ಅಂದ್ರೆ ನಿಮ್ದಲ್ವಾ Okay, let us have first fruit. You want Maggi first, huh? Or you don't like fruits? You like pineapple? This tasty relation. Super sweet ಆಗಿದೆ. ಬ್ರೇಕ್ಫಾಸ್ಟ್ ನೋಡಿ ಫ್ರೂಟ್ಸ್ ಅಂತ ಸೊ ಜ್ಯೂಸ್ ಕಾಮನ್ ನಾವು ಮಾಡ್ತೀವಿ ಮ್ಯಾಗಿ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ ಅಷ್ಟೇ ಅದನ್ನ ಮಾಡಕ್ಕೆ ಎಷ್ಟು ತಗೊಂಡಿದ್ದಾರೆ ಮೈ ಗಾಡ್ 10:30 ಇವಾಗ ನನ್ನ ಕನ್ಸರ್ನ್ ಏನಂದ್ರೆ ಹೆಲ್ತಿ ಫುಡ್ ಇರ್ಬೇಕಂತ. ಹೆಲ್ತಿ ಫುಡ್ ಇಸ್ ಆಲ್ವೇಸ್ ಗುಡ್. ಇಷ್ಟು ಮಾಡಕ್ಕೆ ಎಷ್ಟೊಂದು ಟೈಮ್ ತಗೊಂಡಿದ್ದೀರಾ ನಿಮ್ಮ ಮಧ್ಯಾಹ್ನ ಊಟ ಏನ್ ಟೈಮು? 10 ಗಂಟೆ ಈಗ ಅಷ್ಟೇನೆ. 10:30 So Ishan, you want juice? Even if you say no, I will only serve you. Because I know glass is very delicate. I can't allow you to use. ತುಂಬಾ ಪೋರ್ ಮಾಡ್ಬೇಕು ಅರುಣ್ ಸೊ ಜ್ಯೂಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅರುಣ್ ಹಾಗೆ ನನಗೆ ಮಸಾಲ ಮ್ಯಾಗಿ ತುಂಬ ಇಷ್ಟ ಆಯಿತು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಅರುಣ್ಗೆ ಆ್ಯಂಡ್ ಇದೇ ಥರ ವೀಕ್ ಒನ್ಸ್ ಮಾಡಿಕೊಟ್ರೆ ನಮಗೂ ರೆಸ್ಟ್ ಸಿಗುತ್ತೆ ಹಾಗೆ ಈ ಥರ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಯೂಶ್ವಲಿ ನಾನೇ ಮಾಡಿ ನಾನೇ ತಿನ್ನೋಷ್ಟರಲ್ಲಿ ಬೋರ್ ಆಗಿಬಿಡ್ತಿತ್ತು ಇವತ್ತು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೀನಿ ಆ್ಯಕ್ಚುಲಿ ಅವರಿಬ್ರದ್ದು ತಿಂದಾಯಿತು ಎದ್ದು ಹೊಟ್ಟೋಗ್ಬಿಟ್ರು ನಾನು ಒಬ್ಬಳನ್ನೇ ಬಿಟ್ಟು ಸ್ವಲ್ಪ ಜಾಸ್ತಿ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರುಣ್ ಥ್ಯಾಂಕ್ ಯು ಸೊ ನಾನು ವೆಯ್ಟ್ ಮಾಡಿದೆ, ಫೋನ್ ಕಾಲ್ಸ್ ಬರ್ತಾನೆ ಇದೆ. ಸೊ ವೆಯ್ಟ್ ಮಾಡಿ ನನಗೂ ಸುಸ್ತಾಯಿತು. ಸೊ ಇಶಾನ್ಗೂ ನೂಡಲ್ಸ್ ಅಂದರೆ ಇಷ್ಟ. ಲಕ್ಕಿಲಿ ಫಾರ್ಚುನೇಟ್ಲಿ ಚೆನ್ನಾಗಿ ಬಂದಿದೆ. ಇವನ್ ಐ ಟೇಸ್ಟೆಡ್ ಇಟ್, ಚೆನ್ನಾಗಿ ಬಂದಿದೆ. ಜ್ಯೂಸು ಕೂಡ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಗಿದ್ದೀರಿ ಅಂದರೆ ವಾಟರ್ ಮೆಲನ್ ಮತ್ತು ಪಪ್ಪಾಯ ಕೂಡ ಸ್ವೀಟ್ ಆಗಿತ್ತು. ಹಾಗೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ, ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ. ಸ್ಟ್ರೀಟ್ ಸ್ಟೈಲಲ್ಲಿ ಮ್ಯಾಗಿ ಇದೇ ರೀತಿ ಅವ್ರು ಮಾಡೋದು. ಸೊ ನಾವು ಲೋನಾವಾಲ ಹೋಗಿದಾಗ ತಿಂದಿದ್ವಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಮಕ್ಳಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಹೆಲ್ತಿ ಜ್ಯೂಸಲ್ಸು. ನನಗೆ ಯಾಕೆ ಇಷ್ಟೊಂದು ಫೋನ್ ಕಾಲ್ ಬರ್ತಿದೆ ಅಂತ ಅಂತಿದ್ದೀರಾ? ಇವತ್ತಂತೂ ತುಂಬ ಫೋನ್ ಕಾಲ್ ರಿಸೀವ್ ಮಾಡ್ತಿದ್ದೀನಿ, ಮೆಸೇಜಸ್ಸು, ಫೋನ್ ಕಾಲ್ಸು ತುಂಬ ಇದೆ. ಯಾಕೆ ಅಂತ ಸರ್ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡ್ಬೇಕು ನೀವು.